ಎಸ್, ಕನ್ನಡಪ್ರಭದಲ್ಲಿ ಏನಿದೆ, ಮೊದಲನೇದಾಗಿ ನಾವು ನಿನ್ನೆ ಕೂಡ ಮಾತಾಡಿದ್ದೀವಿ. ಒಂದು ಯಜುರ್ ಮಂದಿರ ಅನ್ನೋ ಒಂದು ಮಂದಿರದಲ್ಲಿ ಒಂದು ಅಂತರಂಗದ ಮಂದಿರ ಅಥವಾ ಸಾಯಿಬಾಬಾ ಮಾತ್ರ ಹೋಗುವಂಥ ಅದೊಂದು ಮಂದಿರ ಅಂದರೆ ಒಂದು ರೂಮ್ ಇತ್ತು. ಅದನ್ನು ಓಪನ್ ಮಾಡಲಾಗಿದೆ. ಈಗ ಅದರಲ್ಲಿ ಏನಿದೆ ಎಂದು ಗೊತ್ತಾಗಿದೆ ನೋಡಿ. ಅದರಲ್ಲಿ 36 ಗಂಟೆಗಳ ಕಾಲ ಪರಿಶೀಲನೆ ನಡೆಸಲಾಯಿತು. ಅಲ್ಲಿ ಸಿಕ್ಕದ್ದು ಸುಮಾರು 98 kg ಚಿನ್ನ. 98 kg ಚಿನ್ನಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅದನ್ನು ಲೆಕ್ಕ ಹಾಕಬೇಕಾಗಿದೆ. ಅದರ ಜೊತೆಗೆ 12 ಕೋಟಿ ರೂಪಾಯಿ ನಗದು, 307 kg ಬೆಳ್ಳಿ ಇದು ಅಲ್ಲಿ ಸಿಕ್ಕಂಥದ್ದು. ಗುರುವಾರ ಬೆಳಗ್ಗೆ 9:30 ಸಮಯದಲ್ಲಿ ಬಾಬಾ ಆಪ್ತ ಕಾರ್ಯದರ್ಶಿ ಸತ್ಯಜಿತ್ ಅವರ ಬೆರಳು ಮುದ್ರೆಯೊಂದಿಗೆ ಯಜುರ್ ಮಂದಿರದ ಬಾಗಿಲನ್ನು ತೆರೆಯಲಾಯಿತು. ನಂತರ ಟ್ರಸ್ಟ್ನ ಸದಸ್ಯರು ನ್ಯಾಯಮೂರ್ತಿ ಭಗವತಿ, SV ಗಿರಿ, ಇಂದುಲಾಲ್ ಶಾ ಹೀಗೆ ಹಲವರು ಹೋದರು. ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಈಗ ಅಲ್ಲಿರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈ ಹಣವನ್ನು ಡಿಪಾಸಿಟ್ ಮಾಡಲಾಗಿದೆ. ದಿಸ್ ಅಮೇಝಿಂಗ್ ಅನ್ಸುತ್ತೆ ನನಗಿದು. ಹಾಗೆಯೇ ಹೆಡ್ಲೈನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ. ಜೊತೆಗೆ ಇನ್ನೊಂದು 6ನೇ ಪೇಜ್ನಲ್ಲಿ ತೆಗೆದುಕೊಂಡಿರುವಂಥದ್ದು ಕನ್ನಡಪ್ರಭ, ರೈತರ ಮೇಲಿನ ಮೊಕದ್ದಮೆ ವಾಪಸ್ ಯಾವಾಗ? ಅಂದರೆ ಈಗ ಹಾವೇರಿಯಲ್ಲಿ APMCಯಲ್ಲಿ ನಡೆದಂತಹ ದಾಂಧಲೆಯಲ್ಲಿ ಈಗಲೂ ರೈತರು ಕೋರ್ಟ್ ಮೆಟ್ಟಿಲು ಹತ್ತಾ ಇದ್ದಾರೆ, ಕೋರ್ಟ್ನ ಅಲಿತಾ ಇದ್ದಾರಂತೆ. ಆದರೆ ಅವರಿಗೆ ಇನ್ನೂ ಕೂಡ ಅದರಿಂದ ಮುಕ್ತಿ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರ ಯಾವತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೆ, ಈ ಒಂದು ಮೊಕದ್ದಮೆಗಳಿಂದ ಅದನ್ನು ಯಾವತ್ತು ಸರ್ಕಾರ ಹಿಂಪಡೆಯುತ್ತೆ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ ಈ ರೈತರ ಮೇಲಿನ ಮೊಕದ್ದಮೆ ವಾಪಸ್ ಯಾವಾಗ ಅನ್ನೋ ಪ್ರಶ್ನೆಯನ್ನು ಕನ್ನಡಪ್ರಭ ಇಟ್ಟಿದೆ. ಎಸ್, ಇನ್ನು 3ನೇ ಸುದ್ದಿ ನೋಡೋದಾದರೆ ಇಂಪಾರ್ಟೆಂಟ್ ಸುದ್ದಿನ, ಈಗಾಗಲೇ 2G, CWG ಈ ಥರ ಹಗರಣಗಳಲ್ಲಿ ಕೇಂದ್ರ ಸರ್ಕಾರ ಸಿಲುಕೊಂಡಿರೋದು ನಮ್ಗೆ ಗೊತ್ತು. ಇನ್ನೊಂದು ಹಗರಣ ಏನಾದರೂ ಕಾಯ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಗೊಂಡಿದೆ. ಗ್ಯಾಸ್ ಹಗರಣ, ರಿಲಯನ್ಸ್ನ ಉರುಳು ಗ್ಯಾಸ್ ಹಗರಣದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಸಿಲುಕಿಕೊಳ್ಳೋ ಸಾಧ್ಯತೆಗಳು ಕಂಡುಬರ್ತಾ ಇದೆ ಅನ್ನೋದು ಈ ಸುದ್ದಿಯ ಮುಖ್ಯಾಂಶ. ರಿಲಯನ್ಸ್ ಇಂಡಸ್ಟ್ರಿಗೆ ನೆರವಾಗುವಂತೆ ಸರ್ಕಾರ ವರ್ತಿಸಿದೆ ಅನ್ನೋದು ವಿಪಕ್ಷಗಳ ಆರೋಪ. ಸೊ ಈಗ ಕಾರ್ಪೊರೇಟ್ ವಲಯ ಮತ್ತು ಸರ್ಕಾರದ ಮಧ್ಯೆ ಇರುವಂಥ ಸಂಬಂಧ ಈಗಾಗಲೇ ನೀರಾರಾಡಿ ಹಗರಣದಲ್ಲಿ ಕೂಡ ಬಯಲುಗೊಂಡಿತು. ಈಗ ಮತ್ತೊಂದು ಸಲ ಈ ರೀತಿ ಮಾಡಿ ಸರ್ಕಾರಕ್ಕೆ ನಷ್ಟವಾಗುವಂತೆ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಲಾಭ ಮಾಡಿಕೊಡುವಂತೆ ಸರ್ಕಾರ ನಡೆದುಕೊಂಡಿದೆ ಅನ್ನೋದು ಈ ಆರೋಪದ ಸಾರಾಂಶ. ಈಗ ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಥವಾ ತನಿಖೆ ಕೈಗೊಳ್ಳಲಾಗುತ್ತೆ ಕಾಯ್ದುಕೊಳ್ಳಬೇಕಾಗಿದೆ. ಓಕೆ, ಹಾಗೇನೆ ಇನ್ನೊಂದು ಪ್ರಮುಖ ಸುದ್ದಿಯನ್ನು ಕನ್ನಡಪ್ರಭ ತೆಗೆದುಕೊಂಡಿದೆ. ಅದು ವೈದ್ಯರೇ ಇಲ್ಲದ ಸರ್ಕಾರಿ ಆಸ್ಪತ್ರೆ, ಅಂದರೆ ಫ್ಲೋರೋಸಿಸ್ ಪಿಡುಗೆ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಬರ್ಕೊಂಡು ಬಂದಿದೆ ಕನ್ನಡಪ್ರಭ, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ಫ್ಲೋರೋಸಿಸ್ ಪಿಡುಗು ಉಂಟಾಗಿದೆ ಅನ್ನೋದು. ಈಗ ಫ್ಲೋರೋಸಿಸ್ ಪರದಾಟ ಹೆಚ್ಚಾಗಿದೆಯಂತೆ, ರೋಗಿಗಳು ಪರದಾಡ್ತಾ ಇದ್ದಾರೆ. ಆದರೆ ಆಸ್ಪತ್ರೆಗಳು ಮಾತ್ರ ಬಾಗಿಲೇ ತೆರೀತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಬೀಗ ಹಾಕಿವಂತೆ ಹುಬ್ಬಳ್ಳಿಯಲ್ಲಿ. ಇಲ್ಲಿ ವೈದ್ಯರೇ ಇಲ್ಲದೆ ಸರ್ಕಾರಿ ಆಸ್ಪತ್ರೆಗಳನ್ನ ನಡೆಸಲಾಗ್ತಾ ಇದೆ. ಹೀಗಾಗಿ ರೋಗಿಗಳು ಎಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆ ಕನ್ನಡಪ್ರಭದ್ದು. ಓಕೆ, ಸೊ ಸ್ಪೋರ್ಟ್ಸ್ ಪೇಜಿಗೆ ಬಂದರೆ ಒಂದು ಇಂಟ್ರೆಸ್ಟಿಂಗ್ ಅಥವಾ ಸ್ವಲ್ಪ ಬೇಸರ ತರಿಸುವಂಥ ಸುದ್ದಿ ಅಂದರೆ, ಕರ್ನಾಟಕದ ಯುವ ಆಟಗಾರರಿಂದ ಕೂಡಿದ ತಂಡವನ್ನು ಕಟ್ಟುವಲ್ಲಿ ಒಂದು ಸಮರ್ಥ ಪಾತ್ರವನ್ನು ನಿರ್ವಹಿಸಿದಂಥ ಸನತ್ ಕುಮಾರ್ ಈಗ ರಣಜಿ ತಂಡದ ಕೋಚ್ ಆಗಿದ್ದರು. ಅವರೀಗ ಬರೋಡಾ ತಂಡದ ಕೋಚ್ ಆಗಿ ಸೇರಬೇಕಾಗಿದೆ. ಇದಕ್ಕೆ ಬಹುಶಃ ಕರ್ನಾಟಕ ಆದ ನಷ್ಟ, ಆದರೆ ಬರೋಡಾ ತಂಡಕ್ಕೆ ಆದ ಲಾಭ ಅಂತ ಹೇಳ್ಬೋದು. ಕಳೆದ 4 ವರ್ಷಗಳಿಂದ ಅಸ್ಸಾಂ ಕ್ರಿಕೆಟ್ ಅಸೋಸಿಯೇಷನಲ್ಲಿ ಅವರು ತರಬೇತರಾಗಿದ್ದರು. ನಂತರ ರಾಜ್ಯ ರಣಜಿ ತಂಡದ ಕೋಚ್ ಆಗಿ ಸೇರಿಕೊಂಡ್ರು. ಆದರೆ ಈಗ ಅವರು ಬರೋಡಾ ತಂಡವನ್ನು ಅನಿವಾರ್ಯವಾಗಿ ಸೇರಬೇಕಾಗಿದೆ. ಓಕೆ, ಇವಿಷ್ಟು ಕನ್ನಡಪ್ರಭದಲ್ಲಿ ಇವತ್ತಿನಂತಹ ಪ್ರಮುಖ ಸುದ್ದಿಗಳು. ಈಗ ಬನ್ನಿ ಬೆಂಗಳೂರಿನ ಸುದ್ದಿಗಳ ಹತ್ರ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅಂತ ಬನ್ನಿ ನೋಡೋಣ. ಬೆಂಗಳೂರಿನ ಜ್ಞಾನಭಾರತಿ ಸಭಾಂಗಣದಲ್ಲಿ ಬೆಳಿಗ್ಗೆ 9:30ಕ್ಕೆ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಇನ್ನು ಇದರೊಂದಿಗೆ ಬೆಂಗಳೂರಿನ ಕಲಾಮಂದಿರ ಶಾಲೆ ಹನುಮಂತ ನಗರದಲ್ಲಿ ಬೆಳಿಗ್ಗೆ 10:30 ಸಲಾಂ ಹುಸೇನ್ ಅನ್ನೋ ಕಲಾ ಪ್ರದರ್ಶನ ನಡೆಯಲಿದೆ. ಬಹುಶಃ ಇದು MF ಹುಸೇನ್ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಲಿದೆ. ಬೆಂಗಳೂರಿನ ಮಲ್ಲೇಶ್ವರದ ಶ್ರೀ ಅಖಿಲ ಹವ್ಯಕ ಮಹಾಸಭಾದಲ್ಲಿ ಸಂಜೆ 4 ಗಂಟೆಗೆ ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತೆ. ಯಕ್ಷಗಾನ ಪ್ರಿಯರು ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡಿ ಸವಿಬಹುದು. ಬೆಂಗಳೂರಿನ ಕಾರ್ಯಕ್ರಮಗಳು ನೋಡಿದ್ವಿ. ಈಗ ಬೆಂಗಳೂರಿನ ಸ್ಪೆಷಲ್ ಅಂದರೆ ಮಹಾನಗರದ ಸ್ಪೆಷಲ್ ಸ್ಟೋರಿ ನೋಡುವಂಥ ಸಮಯ. ಬೆಂಗಳೂರಿನಲ್ಲಿ ಸದಾ ಒಂದಿಲ್ಲೊಂದು ಪ್ರದರ್ಶನಗಳು ನಡೀತಾನೆ ಇರುತ್ತವೆ. ನಗರದ UB ಸಿಟಿಯಲ್ಲಿ ಇದೇ ರೀತಿಯ ಕಂಟೆಂಪ್ರರಿ ಆರ್ಟ್ ಫೆಸ್ಟಿವಲ್ ಆರ್ಟ್ ಬೆಂಗಳೂರಿಗೆ ಇವತ್ತು ಚಾಲನೆ ದೊರೆತಿದೆ. ಬನ್ನಿ ಈ ಫೆಸ್ಟಿವಲ್ಗೆ ಬಂದು ಹೋಗಿ ಬರೋಣ. ಅಲ್ಲಿ ಏನಿದೆ ಈ ಆರ್ಟ್ ಫೆಸ್ಟಿವಲ್ನಲ್ಲಿ ಅಂತ ನೋಡ್ಕೊಂಡು ಬರೋಣ.
ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋ ಮಾತಿದೆ. ಇಲ್ಲಿ ಆ ಮಾತು ಅಕ್ಷರಶಃ ನಿಜ. ಹೆಸರೇ ಹೇಳುವಂತೆ ನೂರಾರು ಕಲಾವಿದರ ಕಲಾ ಪ್ರೌಢಿಮೆಗೆ ಈ ಫೆಸ್ಟಿವಲ್ ವೇದಿಕೆಯಾಗಿತ್ತು. ಸಾಂಪ್ರದಾಯಿಕ, ಕಾಂಟೆಂಪ್ರರಿ, ಪ್ರಕೃತಿ ಹೀಗೆ ಹಲವು ಸಂದೇಶಗಳುಳ್ಳ ಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಕ್ಯಾನ್ವಾಸ್ ಪೇಂಟಿಂಗ್ ಸೇರಿದಂತೆ ಆಧ್ಯಾತ್ಮದ ಕೇಂದ್ರ ಬಿಂದುವಾದ ಭಗವಂತನನ್ನು ಕಲಾ ಪ್ರಕಾರಗಳಲ್ಲಿ ಹಿಡಿದಿಡಲಾಗಿತ್ತು. ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ಗಳಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ನಿಸ್ತು. ಕಲರ್ ಕಾಂಬಿನೇಷನ್ಸ್ ಆಗಲಿ ಅಥವಾ ವೆರೈಟಿ ಆಫ್ ಇದಾಗಲಿ, ಐ ಥಿಂಕ್ಸ್ ಎಕ್ಸಲೆಂಟ್ ಪ್ಲ್ಯಾಟ್ಫಾರ್ಮ್ ಫಾರ್ ನ್ಯೂ ಜಾಯ್ನೀಸ್ ಅಥವಾ ನ್ಯೂ ಪೇಂಟರ್ಸ್, ಆರ್ಟಿಸ್ಟ್. ಮತ್ತು ವೀಕೆಂಡ್ ಇರೋದ್ರಿಂದ ಐ ಥಿಂಕ್ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ. ಇಲ್ಲಿ ನಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ನಮ್ಮ ಎಲ್ಲ ಕಲಾವಿದ ಇಷ್ಟಂಗ ನಾವೆಲ್ಲ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈ ವರ್ಷನೇ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ನಮ್ಮ ಭಾರತ ಸಂಗಮ ಆಗಿದೆ. ತುಂಬ ಸಂತೋಷ ಆಗ್ತದೆ. ಇಲ್ಲಿ ಜನ ತುಂಬ ಬರ್ತಾರೆ. ನಮಗೆ ಅದು ಸೇಲ್ ಆಗೋದಕ್ಕಿಂತ ಜನ ನೋಡಿ ಎಂಜಾಯ್ ಮಾಡ್ತಾರಲ್ಲ, ಅದೇ ನಮಗೆ ಭಾಳ ಖುಷಿ ಆಗ್ತದೆ. ಈ ಪ್ರದರ್ಶನ ಜೂನ್ 25ರವರೆಗೂ ಬೆಂಗಳೂರಿನ UB ಸಿಟಿಯಲ್ಲಿ ನಡೆಯಲಿದ್ದು, ಮೊದಲ ದಿನವೇ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ವಾತಿ ಪತ್ರೆ,